ಆಸೆಯೆಲ್ಲ ಆಕಾಂಕ್ಷೆಯೆಲ್ಲ ನಿನ್ ಚಿತ್ತ ಮಾಡುವುದೊಂದೇ. ನನ್ನ ಆಸೆಯೆಲ್ಲ ಆಕಾಂಕ್ಷೆಯೆಲ್ಲ ನಿನ್ ಚಿತ್ತ ಮಾಡುವುದೊಂದೇ. ಯಜಮಾನನೇ ಯಜಮಾನನೇ ನನ್ನೇಸು ರಾಜನೇ, ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಬಲಿಯಾಗಿ ರಕ್ಷಿಸಿದೆ, ನೀನು ಬಲಿಯಾಗಿ ರಕ್ಷಿಸಿದೆ. ಪರಲೋಕ ತೆರೆದಿರುವೆ, ಪರಲೋಕ ತೆರೆದಿರುವೆ. ಯಜಮಾನನೇ ನನ್ನೇಸು ರಾಜನೇ, ಯಜಮಾನನೇ ನನ್ನೇಸು ರಾಜನೇ. ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿನ್ ಚಿತ್ತ ಮಾಡುವುದೊಂದೇ. ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿನ್ ಚಿತ್ತ ಮಾಡುವುದೊಂದೇ. ಯಜಮಾನನೇ ಯಜಮಾನನೇ ನೇಸು ರಾಜನೇ, ನನ್ ಜೀವಮಾನವೆಲ್ಲ ಓಡಿ ಓಡಿ ದುಡಿಯುವೆನು. ಹೌದು ಡ್ಯಾಡಿ, ನನ್ ಜೀವಮಾನವೆಲ್ಲ ಓಡಿ ಓಡಿ ದುಡಿಯುವೆನು. ಕರೆದಿರುವೆ ನಿನ್ನ ಸೇವೆಗೆ. ಹೌದು ಡ್ಯಾಡಿ, ಅದನ್ನು ನಾ ಮರೆಯುವೆನೇ, ಅದನ್ನು ನಾ ಮರೆಯುವೆನೇ. ಯಜಮಾನನೇ ನನ್ನೇಸು ರಾಜನೇ, ಯಜಮಾನನೇ ನನ್ನೇಸು ರಾಜನೇ. ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿನ್ ಚಿತ್ತ ಮಾಡುವುದೊಂದೇ. ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿನ್ ಚಿತ್ತ ಮಾಡುವುದೊಂದೇ. ಯಜಮಾನನೇ ಯಜಮಾನನೇ ನನ್ನೇಸು ರಾಜನೇ. ಅಪ್ಪ ನಿನ್ ಸನ್ನಿಧಿಯಲ್ಲೇ ಹರ್ಷಿಸಿ ನಲಿಯುವೆನು. ಯೇಸು ಅಪ್ಪ ನಿನ್ ಸನ್ನಿಧಿಯಲ್ಲೇ ಹರ್ಷಿಸಿ ನಲಿಯುವೆನು. ನಿನ್ನನ್ನು ಕಾಣಲೆಂದೇ, ನಿನ್ನನ್ನು ಕಾಣಲೆಂದೇ ಹೃದಯ ತವಕಿಸಿದೆ.
ಡ್ಯಾಡಿ, ನಿನ್ನನ್ನೇ ಹೃದಯ ತವಕಿಸಿದೆ. ಯಜಮಾನನೇ, ನನ್ನೇಸು ರಾಜನೇ, ದೇಶದ ಆಡಳಿತ ಕರ್ತನೇ ನಿನ್ನದಾಗಲಿ. ನನ್ನ ದೇಶದ ಆಡಳಿತ ಕರ್ತನೇ ನಿನ್ನದಾಗಲಿ. ನನ್ನ ದೇಶವ ಸಂಧಿಸಯ್ಯ, ನನ್ನ ದೇಶವ ಸಂಧಿಸಯ್ಯ. ಉಜ್ಜೀವನ ನೀಡಯ್ಯ, ಉಜ್ಜೀವನ ನೀಡಯ್ಯ, ಉಜ್ಜೀವನ ನೀಡಯ್ಯ. ಯಜಮಾನನೇ, ನನ್ನೇಸು ರಾಜನೇ, ಯಜಮಾನನೇ, ನನ್ನೇಸು ರಾಜನೇ. ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ. ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ. ಯಜಮಾನನೇ, ಯಜಮಾನನೇ, ನನ್ನೇಸು ರಾಜನೇ. ಅಪ್ಪ ನಿನ್ ಸನ್ನಿಧಿಯಲ್ಲೇ ಆಶಿಸಿ ನಲಿಯುವೆನು. ಯೇಸು ಅಪ್ಪ ನಿನ್ ಸನ್ನಿಧಿಯಲ್ಲೇ ಹರ್ಷಿಸಿ ನಲಿಯುವೆನು. ನಿನ್ನನ್ನು ಕಾಣಲೆಂದೇ ಡ್ಯಾಡಿ, ನಿನ್ನನ್ನು ಕಾಣಲೆಂದೇ ಹೃದಯವು ತವಕಿಸಿದೆ, ಹೃದಯವು ತವಕಿಸಿದೆ. ಯಜಮಾನನೇ, ನನ್ನೇಸು ರಾಜನೇ, ಯಜಮಾನನೇ, ನನ್ನೇಸು ರಾಜನೇ. ಆಸೆಯಲ್ಲ ಆಕಾಂಕ್ಷೆಯಲ್ಲ ಚಿತ್ತ ಮಾಡುವುದೊಂದೇ. ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ಚಿತ್ತ ಮಾಡುವುದೊಂದೇ. ಯಜಮಾನನೇ, ಯಜಮಾನನೇ, ನನ್ನೇಸು ರಾಜನೇ, ನನ್ನೇಸು ರಾಜನೇ. ಯಜಮಾನನೇ, ಡ್ಯಾಡಿ, ನನ್ನೇಸು ರಾಜನೇ. ಆಸೆಯಲ್ಲ
ಆಕಾಂಕ್ಷೆಯೆಲ್ಲ ನಿಂಚಿತ್ತ ಮಾಡುವುದೊಂದೇ. ನನ್ನ ಆಸೆಯೆಲ್ಲ ಆಕಾಂಕ್ಷೆಯೆಲ್ಲ ನಿಂಚಿತ್ತ ಮಾಡುವುದೊಂದೇ. ಯಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ಕರಗಳನ್ನು ಚಾಚಿ ಹೇಳುವ ಡ್ಯಾಡಿಯನ್ನು ನೋಡಿ. ಅಪ್ಪ ಅಪ್ಪ ನಿಮಗೆ ತಾನೇ. ಯೆಹೋವ ಈರೆ, ಯೆಹೋವ ಈರೆ ಎಲ್ಲವ ಒದಗಿಸುವೆ. ಯೆಹೋವ ಈರೆ ಎಲ್ಲವ ಒದಗಿಸುವೆ. ಎಲ್ಲವ ಒದಗಿಸುವೆ. ಯೆಹೋವ ನೀನೇ ಎಲ್ಲವ ಒದಗಿಸುವೆ. ಯೆಹೋವ ನೀನೇ ಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ಯೆಹೋವ ಶಾಲೋಮ್ ನೀನು ಸಮಾಧಾನ ಕರ್ತನು ಡ್ಯಾಡಿ. ಶಾಲೋಮ್ ಸಮಾಧಾನ ಕರ್ತನು ನೀ. ಯೆಹೋವ ಶಾಲೋಮ್ ಸಮಾಧಾನ ಕರ್ತನು ನೀ. ಸಮಾಧಾನ ಕರ್ತನು ನೀ. ಯೆಹೋವ ಶಾಲೋಮ್ ಸಮಾಧಾನ ಕರ್ತನು ನೀ. ಯೆಹೋವ ಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಯೆಹೋವ ನಿಸಿ ಡ್ಯಾಡಿ ನೀನು ಜಯಕರ್ತನು. ನಮ್ಮ ಜೀವಿತದಲ್ಲಿ ಜಯ ಕೊಡುವಾತನು ಡ್ಯಾಡಿ. ಯೆಹೋವ ನಿಸಿಯೇ ಎಂದಿಗೂ ಜಯಕರ್ತನೇ. ಯೆಹೋವ ನಿಸಿಯೇ ಎಂದಿಗೂ ಜಯಕರ್ತನೇ. ಎಂದಿಗೂ ಜಯಕರ್ತನೇ. ಯೆಹೋವ ಎಂದಿಗೂ ಜಯಕರ್ತನೇ. ಯೆಹೋವ ಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಎಲ್ರೋಹಿ 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 ನನ್ನನ್ನು ಕಾಣುವವನೇ. ಎಲ್
ಆರಾಧನೆ ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ ಎಲ್ರೋಹಿ ಎಲ್ರೋಹಿ ಯಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ ಅಪ್ಪ ಅಪ್ಪ ನಿಮಗೆ ತಾನೆ ಅಪ್ಪ ಅಪ್ಪ ನಿಮಗೆ ತಾನೆ ಎಲ್ ಶರಾಯ್ ಎಲ್ ಶರಾಯ್ ಎಲ್ ಶರಾಯ್ ಸರ್ವಶಕ್ತ ನೀನೇ ಎಲ್ ಶರಾಯ್ ಎಲ್ ಶರಾಯ್ ಸರ್ವಶಕ್ತ ನೀನೇ ಸರ್ವಶಕ್ತ ನೀನೇ ಎಲ್ ಶರಾಯ್ ಎಲ್ ಶರಾಯ್ ಸರ್ವಶಕ್ತ ನೀನೇ ಎಲ್ ಶರಾಯ್ ಎಲ್ ಶರಾಯ್ ಯಾನೆಯ ಸ್ತೋತ್ರ ಬಲಿ ಅಪ್ಪ ಎಸ್ ಡ್ಯಾಡಿ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ 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 ಯಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ ಆರಾಧನೆ ಎಸ್ ಡ್ಯಾಡಿ ಸ್ತೋತ್ರ ಬಲಿ ಹೌದು ನಿಮಗೆ ತಾನೆ ಅಪ್ಪ ಅಪ್ಪ ನಿಮಗೆ ತಾನೆ ಅಪ್ಪ ಅಪ್ಪ ನಿಮಗೆ ತಾನೆ ಅತಿಶಯ ದೇವನೇ ಆಲೋಚನಾ ಕರ್ತನೇ ಆಲೋಚನಾ ಕರ್ತನೇ ಅತಿಶಯ ದೇವನೇ ಆಲೋಚನಾ ಕರ್ತನೇ ಅತಿಶಯ ದೇವನೇ ಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ ಡ್ಯಾಡಿಯನ್ನು ನೋಡಿ ಹೇಳುವ ಅಪ್ಪ ಅಪ್ಪ ನಿಮಗೆ ತಾನೆ ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಸ್ತೋತ್ರ ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಘನತೆ ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಗೌರವ ಹಾಲೆಲೂಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಕರ್ತನ ನೋಡಿ ಸ್ವಲ್ಪ ಹೊತ್ತು ಬಾಯಿ ಬಿಚ್ಚಿ ಮಾತನಾಡ್ರಿ ಯಾರು ಸುಮ್ಮನೆ ಬೇಡಿ ಎಲ್ಲರೂ ಕೂಡ ನೀವು ಎಷ್ಟು ದೂರದಲ್ಲಿದ್ದರೂ ಪರವಾಗಿಲ್ಲ ಕರ್ತನ ನಿಮ್ಮ ಸಮೀಪದಲ್ಲಿದ್ದಾನೆ ಡ್ಯಾಡಿ ನಿಮಗೆ ಸ್ತೋತ್ರ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ವಂದಿಸುತ್ತೇನೆ ನಿನಗೆ ಘನತೆ ಗೌರವ ಮಹಿಮೆ ಸಲ್ಲಿಸುತ್ತೇನೆ ಜೀವ ಸ್ವರೂಪನಾದ ದೇವರೇ ನನ್ನನ್ನು ಪ್ರೀತಿಸುವ ಕರ್ತನೇ ನನಗಾಗಿ ಚಿಂತಿಸುವ ಹಿತ ಚಿಂತಕನೇ ನನ್ನನ್ನು ವಿಶೇಷ ಸ್ಥಾನದಲ್ಲಿಟ್ಟು ಆಶೀರ್ವದಿಸಿರುವ ಆತನೇ ಹಾಲೆಲೂಯಾ ಹಾಲೆಲೂಯಾ ನಿನ್ನ ಹಾಗೆ ಯಾರಿದ್ದಾರೆ ನಿನ್ನ ಹಾಗೆ ಯಾರುಂಟು ಡ್ಯಾಡಿ ಅಕ್ಕರೆಯುಳ್ಳ ತಂದೆ ಹಾಲೆಲೂಯಾ
ವಂದನೆ 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 ಡ್ಯಾಡಿ. ಹಲ್ಲೆಲೂಯಾ. ನನ್ನ ಜೊತೆಯಲ್ಲೇ ಇರುವವನೇ, ಒಂದು ಕ್ಷಣವೂ ಅಗಲದಂತೆ ನನ್ನನ್ನು ಆವರಿಸಿರುವ ಡ್ಯಾಡಿ, ನಿಮಗೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯೆಹೋವಾ ಶಮ್ಮಾ, ಜೊತೆಯಲ್ಲೇ ಇರುವವನೇ, ನನ್ನನ್ನು ಆವರಿಸಿರುವವನೇ. ಯೆಹೋವಾ ಶಮ್ಮಾ, ಜೊತೆಯಲ್ಲೇ ಇರುವವನೇ, ನನ್ನ ಜೊತೆಯಲ್ಲೇ ಇರುವವನೇ. ಯೆಹೋವಾ ಶಮ್ಮಾ, ನನ್ನ ಜೊತೆಯಲ್ಲೇ ಒಂದು ಕ್ಷಣವೂ ಆಗಲದಂತೆ ನನ್ನ ಜೊತೆಯಲ್ಲಿರುವವನೇ. ಯೆಹೋವಾ ಶಮ್ಮಾ. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಹೇಳಪ್ಪ, ನಿಮಗೆ ಆರಾಧನೆ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಘನತೆ, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಗೌರವ. ಓ, ಎಲ್ಲ ಸ್ತುತಿಗೂ ಸ್ತೋತ್ರಕ್ಕೂ ಘನತೆಗೂ ಗೌರವಕ್ಕೂ ಮಹಿಮೆಗೂ ಆರಾಧನೆಗೂ ಯೋಗ್ಯನಾದ ದೇವನೇ, ನಿಮಗೆ ಆರಾಧನೆ. ಜೀವ ಸ್ವರೂಪನಾದ ಕರ್ತನೇ, ಜೀವಿಸುವ ದೇವರೇ, ಹಲ್ಲೆಲೂಯಾ. ನನ್ನಲ್ಲಿ ಜೀವಿಸುವ ತಂದೆಯೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಅನುದಿನವೂ ನನ್ನ ಭಾರವನ್ನು ಹೊರುವಾತನೇ, ನನ್ನ ಕಣ್ಣೀರನ್ನ ಒರೆಸುವಾತನೇ, ಮಡಿಲಲ್ಲಿ ಮಲಗಿಸುವಾತನೇ, ಎದೆಯಲ್ಲಿ ಒರಗಿಸಿಕೊಳ್ಳುವಾತನೇ. ಸಂತೈಸುವ ದೇವರೇ, ಬಲಪಡಿಸುವ ತಂದೆಯೇ, ಕರುಣಿಸುವ ಕರ್ತನೇ, ನಿನಗೆ ಆರಾಧನೆ. ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಘನತೆ, ನಿನಗೆ ಗೌರವ, ನಿನಗೆ ಮಹಿಮೆ, ನಿನಗೆ ಆರಾಧನೆ. ಹಲ್ಲೆಲೂಯಾ. ನಿನಗೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ. ಓ ಡ್ಯಾಡಿ, ನಿನಗೆ ಆರಾಧನೆ. ಯೆಹೋವಾ ರಾಫಾ, ಆರೋಗ್ಯದಾಯಕನೇ. ಯೆಹೋವಾ, ಹೌದು ಸ್ವಾಮಿ, ನಿನ್ನಿಂದಲೇ ನನಗೆ ಆರೋಗ್ಯ. ಇವತ್ತು ಚೈತನ್ಯವಾಗಿದ್ದೀನೆಂದ್ರೆ ಇಟ್ ಇಸ್ ಪ್ಯೂರ್ಲಿ ನಿನ್ನ ಕೃಪೆ. ಆರೋಗ್ಯದಾಯಕನೇ ಡ್ಯಾಡಿ. ಯೆಹೋವಾ ರಾಫಾ, ಆರೋಗ್ಯದಾಯಕನೇ. ಯೆಹೋವಾ ರಾಫಾ, ಆರೋಗ್ಯದಾಯಕನೇ. ಯೆಹೋವಾ ರಾಫಾ, ಆರೋಗ್ಯದಾಯಕನೇ. ಯೆಹೋವಾ ರಾಫಾ, ಆರೋಗ್ಯದಾಯಕನೇ. ಯೆಹೋವಾ ರಾಫಾ, ಯೆಹೋವಾ ರಾಫಾ, ಆರೋಗ್ಯದಾಯಕನೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ಕೃಪಾಳು ತಂದೆ,
ಮುಂಜಾನೆ ವೇಳೆಗಾಗಿ ನಿನಗೆ ಸ್ತೋತ್ರ. ನೀನು ನಮ್ಮ ಜೊತೆ ಇರುವುದಕ್ಕಾಗಿ ವಂದನೆ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಅನುಕೂಲವಾಗಿ ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ಅದರಲ್ಲಿ 9ನೇ ವಾಕ್ಯವನ್ನು ಓದೋಣ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇವೆ. ದೇವರ ಸ್ವಕೀಯ ಪ್ರಜೆ, ದೇವರ ಸ್ವಂತ ಜನ, ಗಾಡ್ಸ್ ಓನ್ ಪೀಪಲ್ ಅಂತ ಹೇಳಿ ನಾವು ನೋಡಿದೆವು. ಹೌದು, ನಾವು ಎಲ್ಲೋ ಯಾರೋ ಆಗಿದ್ದವರು ಇವತ್ತು ದೇವರ ಮಗನು, ಮಗಳು, ದೇವರ ಮನೆತನದವರು ಅಂತ ಹೇಳಿ ಎಂಥ ಒಂದು ಶ್ರೇಷ್ಠ ಸೌಭಾಗ್ಯವನ್ನು ಹೊಂದಿದ್ದೇವೆ. ದೇವರು ಅಷ್ಟಕ್ಕೆ ನಿಲ್ಲಿಸಿಲ್ಲ. ದೇವರು ಮೀಸಲಾದ ಜನವಾಗಿ ನಮ್ಮನ್ನು ಮಾಡಿಬಿಟ್ಟಿದ್ದಾರೆ. ರಿಸರ್ವ್ಡ್ ಪೀಪಲ್, ದೇವರಿಗಾಗಿ ಮೀಸಲಾದವರು, ದೇವರಿಗಾಗಿ ಸೆಪ್ರೇಟ್ ಮಾಡಲ್ಪಟ್ಟು, ಪ್ರತ್ಯೇಕಿಸಲ್ಪಟ್ಟು, ದೇವರಿಗಾಗಿಯೇ ಮೀಸಲಾಗಿಡಲ್ಪಟ್ಟವರು. ಹಲ್ಲೆಲೂಯಾ. ದೇವರು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ. ಧರ್ಮೋಪದೇಶ ಕಾಂಡ, ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರು. ನೀವು ದೇವರಿಗೆ ಮಾತ್ರ ಮೀಸಲು, ನೀವು ದೇವರಿಗಾಗಿ ರಿಸರ್ವ್ಡ್. ನೋಡಿ, ಒಂದು ಹೋಟೆಲ್ನಲ್ಲಿ ಒಂದು ರಿಸರ್ವ್ಡ್ ಅಂತ ಹೇಳಿ ಒಂದು ಬೋರ್ಡ್ ಇಟ್ಬಿಡ್ತಾರೆ. ಅಲ್ಲಿ ಬೇರೆ ಯಾರು ಕುಳಿತುಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಬಸ್ಸಲ್ಲಿ ಹತ್ತಿ ಅಲ್ಲಿ ರಿಸರ್ವ್ ಮಾಡಿಬಿಡ್ತಾರೆ, ಅದನ್ನು ನಮ್ಮದು ಅಂತ ಹಾಕಿಸ್ಬಿಡ್ತಾರೆ. ಬೇರೆ ಯಾರು ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ದೇವರ ಮಕ್ಕಳಾಗಿ ನಾವು ದೇವರಿಗೆ ಮೀಸಲಂತೆ. ಯೆರೆಮೀಯ 2ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಇಸ್ರಾಯೇಲು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು. ಆಮೆನ್. ಇಸ್ರಾಯೇಲು ಆತನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲು. ಇಸ್ರಾಯೇಲರಿಗೆ ದೇವರು ಕೊಟ್ಟಂಥ ಮಾರ್ಗದರ್ಶನ ಪ್ರಥಮ ಫಲ ದೇವರಿಗೆ. ಹಾಗೆ ಇಸ್ರಾಯೇಲು ದೇವರಿಗೆ ಪ್ರಥಮ ಫಲ ಅಂತೆ. ಅದರಿಂದ ದೇವರಿಗಾಗಿಯೇ ಮೀಸಲು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ದೇವರ ಮಕ್ಕಳಾಗಿ ನಾವು ಆತನಿಗೆ ಮೀಸಲಾಗಿದ್ದೇವೆ, ದೇವರಿಗಾಗಿಯೇ ರಿಸರ್ವ್ ಪೀಪಲ್. ಅದನ್ನೇ ಪೇತ್ರನ ಪತ್ರಿಕೆ ಹೇಳ್ತದೆ, ನೀವು ಮೀಸಲಾದ ಜನ. ಹಲ್ಲೆಲೂಯಾ. ನೀವು ಮೀಸಲಾದ ಜನ, ರಿಸರ್ವ್ಡ್ ಪೀಪಲ್, ದೇವರಿಗಾಗಿ ಸೆಪರೇಟ್ ಮಾಡಲ್ಪಟ್ಟವರು, ದೇವರಿಗಾಗಿಯೇ. ಇನ್ಮೇಲೆ ನಾನು ಇರುವುದೇ ದೇವರಿಗಾಗಿ, ನನ್ನ ಜೀವನ ದೇವರಿಗಾಗಿ, ನನ್ನ ಕೈಗಳು ದೇವರಿಗಾಗಿ, ನನ್ನ ದೇಹ ದೇವರಿಗಾಗಿ, ನನಗಿರುವುದೆಲ್ಲ ದೇವರಿಗಾಗಿ. ದೇವರಿಗಾಗಿಯೇ ನಾವು ಮೀಸಲಾಗಿಡಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ನಾವು ಬೇರೆ ಯಾರಿಗೂ ಅಲ್ಲ, ನಾವು ಕರ್ತನಿಗಾಗಿ ಮೀಸಲಾದವರು. ಹಲ್ಲೆಲೂಯಾ. ದೇವರು ಎಂತಹ ಒಂದು ಸ್ಥಾನವನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮ ವಿಷಯದಲ್ಲಿ ಯಾರೂ ಹಕ್ಕು ಚಲಾಯಿಸಲಿಕ್ಕೆ ಆಗೋದಿಲ್ಲ. ಸಂಪೂರ್ಣ ಹಕ್ಕು ಕರ್ತನಿಗಿದೆ. ಕರ್ತನು ತನಗಾಗಿ ನಮ್ಮನ್ನು ತಗೊಂಡ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದು ಜೋಕ್ ಈ ರೀತಿಯಾಗಿದೆ. ಒಂದು ಸಾರಿ ಈ ಹಣದ ರೂಪಾಯಿಗಳೆಲ್ಲ ಇದೆಯಲ್ಲ, ನೋಟುಗಳು, ಅವಕ್ಕೆಲ್ಲ ಪೈಪೋಟಿ ಬಂತಂತೆ, ಯಾರು ಶ್ರೇಷ್ಠ ಅಂತ ಹೇಳಿ. ಒಂದೊಂದು ಸ್ಥಾನವನ್ನು ಹೇಳ್ತಂತೆ. 2,000 ರೂಪಾಯಿ ನೋಟ್ ಹೇಳ್ತಂತೆ, ನೋಡ್ರಿ ನಾನೇ ತುಂಬ ವ್ಯಾಲ್ಯೂಬಲ್, ಯಾಕಂದರೆ ನಾನು ದೊಡ್ಡ ದೊಡ್ಡ ಶ್ರೀಮಂತರ ಒಂದು ಖಜಾನೆಗೆ ಸೇರ್ತೇನೆ, ನಾನು ಬಹಳ ಭದ್ರವಾಗಿ ಕಾಪಾಡಲ್ಪಡ್ತೇನೆ ಅಂತ ಹೇಳ್ತಂತೆ. ಅದೇ ರೀತಿ 500 ರೂಪಾಯಿ ನೋಟು ಕೂಡ ತನ್ನ ಸ್ಥಾನವನ್ನು ಹೇಳ್ತಂತೆ.
ಅದೇ ರೀತಿ 100 ರೂಪಾಯಿ, 200 ರೂಪಾಯಿ, 100 ರೂಪಾಯಿ ಒಂದೊಂದು ಅದೇ ರೀತಿ ಹೇಳ್ತಾ ಹೋಯ್ತಂತೆ. ಕೊನೆಗೆ ಈ ಹರಿದೋಗಿರೋ 10 ರೂಪಾಯಿ ನೋಟ್ ಹೇಳ್ತಂತೆ, ನೋಡ್ರಿ ನಿಮ್ಮೆಲ್ಲರಿಗಿಂತ ನನಗೆ ವ್ಯಾಲ್ಯೂ ಜಾಸ್ತಿ, ಯಾಕಂದರೆ ನಾನು ದೇವರ ಗೋಳ್ಕಕ್ಕೆ ಹೋಗ್ತೀನಿ. ಹರಿದೋಗಿರೋ 10 ರೂಪಾಯಿ ನೋಟಿಗೆ ಇರುವ ಹೆಮ್ಮೆ ಏನಂತ ಹೇಳಿದ್ರೆ, ನಾನು ದೇವರ ಸನ್ನಿಧಾನಕ್ಕೆ ಹೋಗ್ತೀನಿ ಅಂತ ಹೇಳಿ. ಇವತ್ತು ನಮ್ಮ ಪರಿಸ್ಥಿತಿ ಎಷ್ಟು ಮೋಸವಾಗಿರ್ಬೋದು, ಆದರೆ ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ. ನಾವು ಮೊದಲೇ ನೋಡಿದ್ವಿ, ದೇವರಿಂದ ಆರಿಸಲ್ಪಟ್ಟವರು ನನಗೇ ಬೇಕು ಅಂತ ಹೇಳಿ ಇಟ್ಕೊಳ್ಳುವಾಗ ನಮ್ಮನಿಗೆ ಎಷ್ಟಾಗಿ ಇಷ್ಟಪಟ್ಟಿದ್ದಾನೆ ಅಂತ ನೋಡ್ರಿ. ನಾನು ಬೇರೆ ಯಾರಿಗೂ ನಾನು ಬಿಟ್ಕೊಡೋದಿಲ್ಲ, ನನಗೆ ಮಾತ್ರ ನೀನು. ಹಲ್ಲೆಲೂಯಾ. ತನಗಾಗಿಯೇ ಆರಿಸಿಕೊಂಡಿದ್ದಾನೆ, ಮೀಸಲಾದ ಜನವಾಗಿ ಇಟ್ಕೊಂಡಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿ ನೋಡಬೇಡ್ರಿ, ನೀನೇ ನನಗೆ ಬೇಕು. ನಮ್ಮ ಸ್ವರ ಚೆನ್ನಾಗಿಲ್ಲದೆ ಇರ್ಬೋದು, ನಮ್ಮ ಅಂದ ಚಂದ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ದೇವರು ನೀನೇ ನನಗೆ ಬೇಕು ಅಂತ ಹೇಳಿ ತಗೊಂಡು ನನಗಾಗಿಯೇ ಅಂತ ಹೇಳಿ ಇಟ್ಕೊಂಡಿದ್ದಾನೆ. ಬೇರೆ ಯಾರಿಗೂ ಬಿಟ್ಕೊಡ್ತಾ ಇಲ್ಲ, ನಿಮ್ಮನ್ನು ನನ್ನನ್ನು ಬೇರೆ ಯಾರಿಗೂ ಬಿಟ್ಕೊಡ್ತಾ, ತನಗಾಗಿಯೇ. ಯಾಕೆ ಅಂತ ಹೇಳಿ ಒಂದು 3-4 ಕಾರಣಗಳನ್ನು ನೋಡೋಣ. ದೇವರು ಯಾಕೆ ನಮ್ಮನ್ನು ಇಷ್ಟಾಗಿ ಆರಿಸ್ಕೊಂಡಿದ್ದಾನೆ, ಯಾಕೆ ಅಂತ ಹೇಳುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಹೇಳ್ತದೆ. ಎಫೆಸ 1:4. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ. ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಏನಕ್ಕೆ ಆರಿಸಿಕೊಂಡನು? ತನಗಾಗಿ ಆರಿಸಿಕೊಂಡನು. ಹೇಗೆ ಇರಬೇಕು ಅಂತ ಹೇಳಿ, ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ಆ ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ದೇವರು ನಮ್ಮನ್ನು ರಿಸರ್ವ್ಡ್ ಮಾಡಿಬಿಟ್ಟಿದ್ದಾನೆ. ನಾವು ಇರೋದೇ ಪರಿಶುದ್ಧವಾಗಿ ಜೀವಿಸುವುದಕ್ಕೆ, ನಾವು ಕರೆಯಲ್ಪಟ್ಟಿರುವುದೇ ಪರಿಶುದ್ಧವಾಗಿ ಜೀವಿಸುವುದಕ್ಕೆ. ಥೆಸಲೋನಿಕದವರಿಗೆ ಬರೆಯುವಾಗ ಪೌಲನು ಹೇಳ್ತಾನೆ, 1 ಥೆಸಲೋನಿಕ 4ನೇ ಅಧ್ಯಾಯ 7ನೇ ವಚನ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಶುದ್ಧರಾಗಿರುವುದಕ್ಕೆ ಕರೆದನು. ನಾವು ಮೀಸಲಾಗಿದ್ದೀವಿ. ಯಾವುದಕ್ಕೆ ಮೀಸಲಾಗಿದ್ದೀವಿ? ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿಯೇ, ಆತನ ಸಮ್ಮುಖದಲ್ಲಿ ಪರಿಶುದ್ಧರಾಗಿ ಕಾಣಿಸಿಕೊಳ್ಳುವುದಕ್ಕಾಗಿಯೇ ನಮ್ಮನ್ನು ರಿಸರ್ವ್ ಮಾಡಿಬಿಟ್ಟಿದ್ದಾನೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಪದವನ್ನು ನೀವು ಇಂಗ್ಲೀಷ್ನಲ್ಲಿ ಓದಿದ್ರೆ, ಇಂಗ್ಲೀಷ್ ಬೈಬಲ್ನಲ್ಲಿ ಹೋಲಿ ನೇಷನ್ ಅಂತ ಕೊಡಲ್ಪಟ್ಟಿದೆ. ಅಂದರೆ ಪರಿಶುದ್ಧ ಜನಾಂಗ, ಮೀಸಲಾದ ಜನ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಪರಿಶುದ್ಧ ಜನಾಂಗವಾಗಿ ನಾವು ಆತನ ಮುಂದೆ ಕಾಣಿಸಿಕೊಳ್ಬೇಕು. ಹಲ್ಲೆಲೂಯಾ. ವಿ ಆರ್ ರಿಸರ್ವ್ಡ್ ಫಾರ್ ಹೋಲಿನೆಸ್. ದೇವರ ಮುಂದೆ ಪರಿಶುದ್ಧರಾಗಿ ಕಾಣಿಸಿಕೊಳ್ಳುವುದಕ್ಕಾಗಿಯೇ ನಾವು ಸೆಪರೇಟ್ ಮಾಡಲ್ಪಟ್ಟವರು, ಅದಕ್ಕಾಗಿಯೇ ಮೀಸಲಾದವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಂಗ್ಲೀಷ್ ಬೈಬಲ್ನಲ್ಲಿ ಎಲ್ಲೆಲ್ಲಿ ಮೀಸಲಾದ ಜನ ಅನ್ನೋವಂಥ ಪದ ಬಳಕೆ ಆಗಿದೆಯೋ ಅಲ್ಲೆಲ್ಲ ಹೋಲಿ ನೇಷನ್, ಟು ಲಿವ್ ಹೋಲಿ ಅಂತ ಹೇಳಿ ಪರಿಶುದ್ಧ ಅನ್ನುವುದೇ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾಕೆ ದೇವರು ನಮ್ಮನ್ನು ಮೀಸಲಾಗಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿ ಮೀಸಲಾಗಿಟ್ಟಿದ್ದಾನೆ. ಆತನ ಸನ್ನಿಧಿಯಲ್ಲಿ ಪರಿಶುದ್ಧವಾಗಿ ಕಾಣಿಸ್ಕೊಳ್ಬೇಕನ್ನೋದಕ್ಕಾಗಿಯೇ ನಮ್ಮನ್ನು ರಿಸರ್ವ್ ಆಗಿಟ್ಬಿಟ್ಟಿದ್ದಾನೆ. ಎಂತಹ ಒಂದು ಶ್ರೇಷ್ಠ ಯೋಜನೆ ದೇವರಿಟ್ಟಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ಎಲ್ಲ ದೇವಜನರಿಗೂ ಈ ಒಂದು ಗ್ರಹಿಕೆ ಉಂಟಾಗಲಿ. ನಾನಿದ್ದರೆ ದೇವರಿಗೆ ಮೀಸಲಾಗಿ, ಪರಿಶುದ್ಧವಾಗಿ, ದೇವರಿಗೆ ಮೆಚ್ಚುಗೆಯಾಗಿ ನಾನು ಜೀವಿಸಬೇಕೆಂಬ ಒಂದು ವೈರಾಗ್ಯ ಬರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಅಷ್ಟು ನಿರೀಕ್ಷೆಯೊಂದಿಗೆ ನಮ್ಮನ್ನು ಸಪರೇಟ್ ಮಾಡಿರುವಾಗ, ನಮ್ಮನ್ನು ಪ್ರತ್ಯೇಕಿಸಿ ತನಗೆ ಮೀಸಲಾದ, ತನಗೆ ಪರಿಶುದ್ಧವಾದಂಥ ಜನಾಂಗವಾಗಿ ಪ್ರೀತಿಯಲ್ಲಿ ನಡೆದು ಆತನ ಮುಂದೆ ಪರಿಶುದ್ಧವೂ ನಿರ್ದೋಷವುಳ್ಳವರು ಆಗಿರುವ ಹಾಗೆ ನಾವು ಕಾಣಿಸಿಕೊಳ್ಳುವಂತೆ ದೇವರು ಜಗದುತ್ಪತ್ತಿಗಿಂತ ಮುಂಚೆ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಇವತ್ತು ದೇವರ ಮಕ್ಕಳಿಗೆ ಈ ಒಂದು ಗ್ರಹಿಕೆ ಬರಲಿ. ನಾನು ಕೂಡ ಈ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ಇರಲಿಕ್ಕೆ ಕೃಪೆ ಕೊಡಪ್ಪ. ನನ್ನ ಜನರೆಲ್ಲರೂ ಕೂಡ ಕರ್ತನೆ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಕರ್ತನೆ ಅದಕ್ಕಾಗಿಯೇ ನಮ್ಮನ್ನು ಮೀಸಲಿಟ್ಟಿದ್ದೀ ಸ್ವಾಮಿ. ಪರಿಶುದ್ಧ ಜನಾಂಗವಾಗಿ ಜೀವಿಸಲಿಕ್ಕೆ ಸಾಕ್ಷಿ ಕೊಡಲಿಕ್ಕಾಗಿಯೇ ನಮ್ಮನ್ನು ಮೀಸಲಾಗಿಟ್ಟಿದ್ದೀರಿ. ಹಲ್ಲೆಲೂಯಾ. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ,
ಕರ್ತನೇ, ಈ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ಮೀಸಲಾದ ಜನ, ನಿನ್ನ ಮುಂದೆ ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿಯೇ ರಿಸರ್ವ್ ಮಾಡಲ್ಪಟ್ಟ ಜನ. ಥ್ಯಾಂಕ್ ಯು ಲಾರ್ಡ್. ಹೋಲಿ ನೇಷನ್, ಪರಿಶುದ್ಧ ಜನಾಂಗ. ಹಲ್ಲೆಲೂಯ. ಪ್ರತ್ಯೇಕಿಸಲ್ಪಟ್ಟು ನಿನಗಾಗಿ, ದೇವರಿಗಾಗಿ, ನನ್ನ ಕರ್ತನಿಗಾಗಿ ಅಂತ ಹೇಳಿ ಸಮರ್ಪಣೆಯೊಂದಿಗೆ ಜೀವಿಸುವಂತಹ ಒಂದು ಜೀವನವನ್ನು ಕರ್ತನೇ ನಮಗೆ ಕೊಡಬೇಕಂತ ಹೇಳಿನೇ ನಮ್ಮನ್ನು ಕರ್ತನೇ ನೀನು ನಿನಗಾಗಿ ಆರಿಸ್ಕೊಂಡಿದೆ ಸ್ವಾಮಿ. ಹಲ್ಲೆಲೂಯ. ನನ್ನ ಜನ ಪರಿಶುದ್ಧವಾಗಿ ಜೀವಿಸುವವರು. ಹಲ್ಲೆಲೂಯ. ಅದಕ್ಕಾಗಿಯೇ ನೀನು ಕರೆದಿದ್ದಿ ಸ್ವಾಮಿ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ನೀನು ನಮ್ಮನ್ನು ಕರೆದದ್ದೇ ನಾವು ಮೀಸಲಾದ ಜನವಾಗಿ, ಅಂದರೆ ಹೋಲಿ ನೇಷನ್ ಆಗಿ, ಅಂದರೆ ಪರಿಶುದ್ಧ ಜನಾಂಗವಾಗಿ, ನಿರ್ದೋಷ ಉಳ್ಳವರಾಗಿ, ಕರ್ತನೆ ಪಾಪವಿಲ್ಲದವರಾಗಿ ನಿನ್ನ ಮುಂದೆ ಕಾಣಿಸಿಕೊಳ್ಬೇಕೆನ್ನುವುದಕ್ಕಾಗಿ ನಮ್ಮನ್ನು ಆರಿಸ್ಕೊಂಡಿದ್ದೀರಿ. ಈ ಲೋಕದಲ್ಲಿ ಸಾವಿರಾರು ಜನ ಇದ್ದಾರೆ ಕರ್ತನೆ, ಆದರೆ ನಮ್ಮನ್ನು ಆರಿಸ್ಕೊಂಡದ್ದು ನಿನ್ನ ಮುಂದೆ ಪರಿಶುದ್ಧ ಜನರಾಗಿ ನಿಲ್ಲುವುದಕ್ಕೆ. ನನಗೆ ಆ ಕೃಪೆ ಕೊಡಪ್ಪ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಈ ಕೃಪೆ ಕೊಡು ಸ್ವಾಮಿ. ನಿನ್ನ ಮುಂದೆ ನಿರ್ದೋಷಿಗಳಾಗಿ, ಪರಿಶುದ್ಧ ಉಳ್ಳವರಾಗಿ ಕಾಣಿಸಿಕೊಳ್ಳಿಕ್ಕೆ ಒಂದು ದಯೆ, ಕೃಪೆ, ಕರುಣೆ ಸಿಗಲಿ ಕರ್ತನೆ. ನಿನ್ನ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಅನುಗ್ರಹ ಸಿಗಲಿ. ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂತಹ ಎಲ್ಲ ದೇವ ಜನರಿಗೂ ಈ ಭಾಗ್ಯ ಸಿಗಲಿ ಸ್ವಾಮಿ. ಹೋಲಿ ನೇಷನ್ ಆಗಿ, ಪರಿಶುದ್ಧ ಜನಾಂಗವಾಗಿ, ನಿರ್ದೋಷ ಉಳ್ಳವರಾಗಿ ನಿನ್ನ ಮುಂದೆ ಕಾಣಿಸಿಕೊಳ್ಳುವಂತಹ ಒಂದು ಮೀಸಲಾದ ಜನವಾಗಿ ಪ್ರಕಟ ಆಗಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ನೀಡು. ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯ. ಇನ್ನೊಂದು ಕಾರ್ಯ, ದೇವರು ಯಾಕೆ ನಮ್ಮನ್ನು ಮೀಸಲಾದ ಜನವಾಗಿ ಸಪರೇಟ್ ಮಾಡಿ ನನಗೆ ಈ ಜನ ಅಂತ ಹೇಳಿ ತಗೊಂಡಿದ್ದಾನೆ ಅಂತ ಹೇಳಿದ್ರೆ, ಯೆಶಾಯ 43ನೇ ಅಧ್ಯಾಯ 20ನೇ ವಚನವನ್ನು ಓದಿ. ಯೆಶಾಯ 43:20. ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು, ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ, ನಾನು ಸೃಷ್ಟಿಸಿಕೊಂಡ ಆಪ್ತ ಜನರು. ಆಮೇಲೆ ನಿಧಾನಕ್ಕೆ ಓದಿ. ನನ್ನ ಸ್ತೋತ್ರವನ್ನು ಪ್ರಚಾರ ಮಾಡಲಿ ಎಂದು ನಾನು ಸೃಷ್ಟಿಸಿಕೊಂಡ ನನ್ನ ಆಪ್ತ ಜನ. ಹಲ್ಲೆಲೂಯಾ. ನನ್ನ ಜನ, ನನಗೆ ರಿಸರ್ವ್ಡ್ ಜನ, ನನಗೆ ಮೀಸಲಾದ ಜನ, ನಾನು ಸೃಷ್ಟಿಸಿಕೊಂಡ ನನ್ನ ಜನ ಅಂತ ಹೇಳಿ ನಿಮ್ಮನ್ನು, ನನ್ನನ್ನು ಕುರಿತು ದೇವರು ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಆತನ ಸ್ತೋತ್ರವನ್ನು ಪ್ರಚಾರ ಮಾಡಲಿ ಎಂದು, ಆತನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ದೇವರು ನಮ್ಮನ್ನು ಆದುಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ಸ್ಥಾನವನ್ನು ಕೂಡ ದೇವರ ಮಕ್ಕಳು ಅರ್ಥ ಮಾಡ್ಕೋಬೇಕು. ನಾವು ಯಾಕೆ ರಕ್ಷಣೆ ಹೊಂದಿದ್ದೇವೆ, ನಾವು ಯಾಕೆ ಆತ್ಮಿಕಕ್ಕೆ ಬಂದಿದ್ದೇವೆ? ದ ವೆರಿ ರೀಸನ್ ಇಸ್ ಟು ಪ್ರೈಸ್ ಹಿಮ್, ಟು ವರ್ಷಿಪ್ ಹಿಮ್. ಆತನನ್ನು ಆರಾಧನೆ ಮಾಡಲಿಕ್ಕೆ, ಆತನನ್ನು ಮಹಿಮೆ ಪಡಿಸಲಿಕ್ಕೆ, ಆತನ ಘನಪಡಿಸಲಿಕ್ಕೆ. ಅದಕ್ಕಾಗಿ ನಮ್ಮನ್ನು ರಿಸರ್ವ್ಡ್ ಆಗಿಟ್ಟಿದ್ದಾನೆ, ಮೀಸಲಾಗಿಟ್ಟಿದ್ದಾನೆ. ನನ್ನ ಜನ ನನ್ನ ಸ್ತೋತ್ರವನ್ನು ಪ್ರಚಾರ ಮಾಡಲಿ ಎಂದು ನಾನು ಆರಿಸಿಕೊಂಡ ನನ್ನ ಜನ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ನೀವು ರಕ್ಷಣೆ ಹೊಂದಿರುವುದೇ, ಈ ಆತ್ಮಿಕ ಜೀವಿತಕ್ಕೆ ಬಂದಿರುವುದೇ ಪರಿಶುದ್ಧವಾಗಿ ಜೀವಿಸುವುದಕ್ಕೆ. ಹಲ್ಲೆಲೂಯಾ. ಆತನಿಗಾಗಿ ಮೀಸಲಾಗಿ ಪರಿಶುದ್ಧರಾಗಿ ಇರುವುದಕ್ಕೆ. ಎರಡನೇದಾಗಿ ಈ ಆತ್ಮಿಕ ಜೀವಿತಕ್ಕೆ ಬಂದಿರುವುದೇ, ಈ ಒಂದು ರಕ್ಷಣಾ ಅನುಭವಕ್ಕೆ ಬಂದಿರುವುದೇ ಆತನನ್ನು ಸ್ತುತಿಸಿ ಆರಾಧನೆ ಮಾಡುವುದಕ್ಕಾಗಿ. ಅದಕ್ಕಾಗಿ ನಿಮ್ಮನ್ನು ನನ್ನನ್ನು ಮೀಸಲಾಗಿಟ್ಟಿದ್ದಾನೆ. ಹಲ್ಲೆಲೂಯಾ. ಯು ಆರ್ ರಿಸರ್ವ್ಡ್ ಟು ಪ್ರೈಸ್ ಆ್ಯಂಡ್ ವರ್ಷಿಪ್ ಗಾಡ್. ಹಲ್ಲೆಲೂಯಾ. ಇವತ್ತು ನಾವು ಇದನ್ನು ಅರ್ಥ ಮಾಡಿಕೊಳ್ಳುವ. ನಮ್ಮನ್ನು ಬಿಟ್ಟು ಬೇರೆ ಯಾರ ಹತ್ರನೂ ದೇವರು ಇದನ್ನು ಎದುರು ನೋಡ್ತಾ ಇಲ್ಲ. ಸ್ತೋತ್ರ ಆರಾಧನೆಯನ್ನು ದೇವರು ಬೇರೆ ಯಾರ ಹತ್ರನೂ ಎದುರು ನೋಡ್ತಾ ಇಲ್ಲ. ನನ್ನ ಜನರಾಗಿರುವ, ನಾನು ಸೃಷ್ಟಿ ಮಾಡಿದ ನನ್ನ ಜನ, ನಾನು ರಕ್ಷಿಸಿದ ನನ್ನ ಜನ ಅಂತ ಹೇಳಿ ದೇವರು ಎದುರು ನೋಡ್ತಾರೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಈ ಜವಾಬ್ದಾರಿಕೆಯನ್ನು, ದೇವರು ನಮ್ಮಿಂದ ಎದುರು ನೋಡುವ ಈ ಒಂದು ಆತನ ನಿರೀಕ್ಷೆಯನ್ನು ನಾವು ಈಡೇರಿಸಲಿಕ್ಕೆ ಜಾಗ್ರತೆ ಉಳ್ಳವರಾಗಿರುವ. ಯಾವಾಗಲೂ ನಮ್ಮ ಬಾಯಲ್ಲಿ ಸ್ತೋತ್ರ ಬರಲಿ. ದೇವರಿಗೆ ಮೆಚ್ಚುಗೆ ಆಗಿರುವಂಥ ಸ್ತುತಿ ಆರಾಧನೆ ನಮ್ಮಿಂದ ಉಂಟಾಗಬೇಕು. ನಾವು ಪ್ರಾರ್ಥನೆಗೆ ಅಂತ ಬರುವಾಗ ಎಷ್ಟು ಮ್ಯಾಕ್ಸಿಮಮ್ ಆತನನ್ನು ಘನಪಡಿಸ್ಲಿಕ್ಕೆ ಸಾಧ್ಯವೋ ಘನಪಡಿಸಬೇಕು. ಹಲ್ಲೆಲೂಯಾ. ಸುಮ್ಮನೆ ಕಾಟಾಚಾರಕ್ಕೆ ಹಾಡಾಡ್ಬಿಟ್ಟು ಹೋಗೋದಲ್ಲ. ಆರಾಧನೆಗೆ ಬಂದರೆ ಮ್ಯಾಕ್ಸಿಮಮ್ ಅದನ್ನು ಆರಾಧನೆ ಮಾಡಬೇಕು. ಗಾಡ್ ಎಕ್ಸ್ಪೆಕ್ಟ್ಸ್ ವರ್ಷಿಪ್ ಫ್ರಮ್ ಅಸ್. ದೇವರು ನಮ್ಮಿಂದ ಆರಾಧನೆಯೇ ನಿರೀಕ್ಷೆ ಮಾಡ್ತಾನೆ. ಯಾಕಂದರೆ ಅದಕ್ಕಾಗಿಯೇ ನಮ್ಮನ್ನು ಮೀಸಲಾಗಿಟ್ಟಿದ್ದಾನೆ, ಅದಕ್ಕಾಗಿಯೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನನ್ನ ಸ್ತೋತ್ರವನ್ನು ಪ್ರಚಾರ ಮಾಡಲಿ ಎಂದು ನಾನು ಸೃಷ್ಟಿಸಿದ ನನ್ನ ಜನ. ಹಲ್ಲೆಲೂಯಾ. ಅದಕ್ಕಾಗಿಯೇ ನಾವು ಮೀಸಲಾಗಿದ್ದೇವೆ. ವಿ ಆರ್ ರಿಸರ್ವ್ಡ್ ಟು ವರ್ಷಿಪ್ ದ ಲಿವಿಂಗ್ ಗಾಡ್. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ಈ ಗ್ರಹಿಕೆ ನನಗೂ ಕೂಡ ಸ್ಪಷ್ಟವಾಗಲಿ.
ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದು ಸ್ಪಷ್ಟ ಆಗಲಿ. ಥ್ಯಾಂಕ್ ಯು. ನಾನು ಬದುಕಿರೋದೇ ಕರ್ತನನ್ನು ಆರಾಧನೆ ಮಾಡಲಿಕ್ಕೆ, ಸ್ತುತಿಸಲಿಕ್ಕೆ, ಅದರಿಂದ ಎಷ್ಟು ಮ್ಯಾಕ್ಸಿಮಮ್ ಆತನನ್ನು ಘನಪಡಿಸ್ಲಿಕ್ಕೆ ಸಾಧ್ಯವೋ, ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಸ್ತೋತ್ರ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನಿನ್ನನ್ನು ಎಷ್ಟು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಸ್ತೋತ್ರ ಮಾಡಲಿಕ್ಕೆ, ಘನಪಡಿಸ್ಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಯಾರು ಕೂಡ ಐಡಲ್ ಆಗಿರಬಾರ್ದು. ಪ್ರಾರ್ಥನೆಗೆ, ಆರಾಧನೆಗೆ ಅಂತ ಬರುವಾಗ ಎಲ್ಲರೂ ಕೂಡ ಬಾಯಿ ಬಿಚ್ಚಬೇಕಪ್ಪ. ಬಾಯಿ ಬಿಚ್ಚಿ ಕರ್ತನೆ, ಹೃದಯದ ಆಳದಿಂದ ಕರ್ತನೆ ನಿನ್ನ ಉಪಕಾರಗಳನ್ನು ಸ್ಮರಿಸಿ, ನಿನ್ನ ನಾಮ ಮಹತ್ವಗಳನ್ನು, ಸ್ತೋತ್ರಗಳನ್ನು ಹಾಡಬೇಕು. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು ಅಂತ ಹೇಳಿ ನಿನ್ನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದಲ್ಲ. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನು ಗೌರವಿಸಬೇಕು, ನಿನ್ನನ್ನು ಘನಪಡಿಸಬೇಕು, ನಿನ್ನನ್ನು ಮಹಿಂಪಡಿಸಬೇಕು. ಥ್ಯಾಂಕ್ ಯು. ಅದಕ್ಕಾಗಿಯೇ ನಮ್ಮನ್ನು ಆರಿಸಿಕೊಂಡಿದ್ದೀರಿ. ಹಲ್ಲೆಲೂಯಾ. ನಮ್ಮನ್ನು ಪ್ರತ್ಯೇಕಿಸಿದ್ದೀರಿ, ನಿಮಗಾಗಿ ಮೀಸಲಾಗಿಟ್ಟಿದ್ದೀರಿ. ಥ್ಯಾಂಕ್ ಯು ಜೀಸಸ್. ನಮ್ಮೊಬ್ಬೊಬ್ಬರಿಗೆ ಕೃಪೆ ಕೊಡು ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಂತ ಎಲ್ಲ ದೇವಜನರಿಗೂ ಅಪ್ಪ ನಿನ್ನನ್ನು ಆರಾಧನೆ ಮಾಡುವ ಕೃಪೆ ಕೊಡು ಸ್ವಾಮಿ. ಅದಕ್ಕಾಗಿಯೇ ನೀವು ಆಯ್ಕೆ ಮಾಡಿದ್ದೀರಿ. ನಾವು ರಕ್ಷಣೆ ಹೊಂದಿದ ಉದ್ದೇಶವೇ ತಂದೆಯನ್ನು ಆರಾಧನೆ ಮಾಡುವುದಕ್ಕಾಗಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಲಿಕ್ಕೆ, ಗ್ರಹಿಸಿಕೊಳ್ಳಲಿಕ್ಕೆ, ಅದನ್ನು ಮಾಡಲಿಕ್ಕೆ ನೀನು ಕೃಪೆ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಹಾಗೆ ಇನ್ನೊಂದು ಕಾರ್ಯವನ್ನು ನೋಡಿ, ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಯೆರೆಮೀಯ 1ನೇ ಅಧ್ಯಾಯ 5 ಮತ್ತು 6ನೇ ವಚನ. ದೇವರು ಯಾಕೆ ನಮ್ಮನ್ನು ಪ್ರತ್ಯೇಕಿಸಿದ್ದಾನೆ, ಮೀಸಲಾಗಿಟ್ಟಿದ್ದಾನೆ ಅಂದರೆ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದೆನು, ಉದರದಿಂದ ಹೊರಗೆ ಬರುವುದಕ್ಕೆ ಮೊದಲೇ ಪ್ರತಿಷ್ಠಿಸಿದೆನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದೆನು. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ದೇವರು ಯಾಕೆ ನಮ್ಮನ್ನು ಪ್ರತ್ಯೇಕಿಸಿದ್ದಾನೆ, ತನಗೆಂದು ಆರಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಆತನಿಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಕರ್ತನಿಗಾಗಿ ಏನಾದರೂ ಮಾಡಬೇಕ್ರಿ. ನಾವು ಬರೀ ಆಶೀರ್ವಾದ ಪಡ್ಕೊಂಡು ಚೆನ್ನಾಗಿ ಬಾಳಿ ಬದುಕಿ ಪರಲೋಕಕ್ಕೆ ಹಂಗೆ ಹೋಗೋಕ್ಕಲ್ಲ. ನಮಗೆ ಆಶೀರ್ವಾದ ಕೊಟ್ಟಿದ್ದಾನಂದರೆ ನಾವು ಆತನಿಗಾಗಿ ಏನಾದರೂ ಮಾಡಬೇಕು. ಈ ತಳಾಂತುಗಳನ್ನು ಹೊಂದಿದಂತಹ 5 ತಳಾಂತು, 2 ತಳಾಂತು ಇವರ ಜೀವಿತವನ್ನು ನಾವು ನೋಡುವಾಗ ಆ ಸಮಯದಲ್ಲಿ ನಮಗೆ ಗೊತ್ತಾಗ್ತದೆ, ಅವರು ದೇವರಿಂದ ಹೊಂದ್ಕೊಂಡ ಮೇಲೆ ಏನಾದರೂ ಮಾಡಬೇಕು. ತನಗೆ ದೊರಕಿದ್ದನ್ನು ಇಟ್ಟು ಏನಾದರೂ ಮಾಡಬೇಕು. ನಮಗೆ ಸಿಕ್ಕಿರುವ ಆರೋಗ್ಯವನ್ನಿಟ್ಟು ಕರ್ತನಿಗಾಗಿ ಏನಾದರೂ ಮಾಡಬೇಕು. ಹಲ್ಲೆಲೂಯಾ. ನಮಗೆ ದೊರಕಿದಂತಹ ಆಶೀರ್ವಾದಗಳನ್ನು ಇಟ್ಟು ಕರ್ತನಿಗಾಗಿ ಏನಾದರೂ ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನಾದರೂ ಮಾಡಬೇಕು. ನಮಗೆ ಸಿಕ್ಕಿರುವ ಹಣವನ್ನಿಟ್ಟು ಕರ್ತನಿಗಾಗಿ ಏನಾದರೂ ಮಾಡಬೇಕು. ಅದಕ್ಕೆ ಬರ್ಗ್ಮನ್ ಸಾಯಿನವರು ಒಂದು ಹಾಡು ಹಾಡಿದ್ದಾರೆ ನೋಡಿ. ಏನಾದರೂ ಮಾಡಬೇಕು ಪ್ರತಿಯೊಂದು ದಿನವೂ ನನ್ನೇಸು ರಾಜನಿಗೆ. ಏನಾದರೂ ಮಾಡಬೇಕು ಪ್ರತಿಯೊಂದು ದಿನವೂ ನನ್ನೇಸು ರಾಜನಿಗೆ. ಹಲ್ಲೆಲೂಯಾ. ಏನಾದರೂ ಮಾಡಬೇಕು, ಸುಮ್ಮನಿರಬಾರ್ದು. ಹಲ್ಲೆಲೂಯಾ. ಕೈ ಚೆನ್ನಾಗಿದೆಯಾ? ಏನಾದರೂ ಮಾಡಬೇಕು. ನಿಮ್ಮ ಬಾಯಿ ಚೆನ್ನಾಗಿದೆಯಾ? ಏನಾದರೂ ಮಾಡಬೇಕು. ನಿಮ್ಮ ಬುದ್ಧಿ ಚೆನ್ನಾಗಿದೆಯಾ? ಏನಾದರೂ ಮಾಡಬೇಕು. ನಿಮ್ಮ ಜೇಬಲ್ಲಿ ಸ್ವಲ್ಪ ಹಣ ಇದೆಯಾ? ಏನಾದರೂ ಮಾಡಬೇಕು. ನಿಮ್ಮ ಹತ್ರ ಒಂದು ಗಾಡಿ ಇದೆಯಾ? ಏನಾದರೂ ಮಾಡಬೇಕು. ನಿಮಗೊಂದಷ್ಟು ಜಾಗ ಇದೆಯಾ? ಏನಾದರೂ ಮಾಡಬೇಕು. ನಿಮಗೊಂದು ಮನೆ ಇದೆಯಾ? ಏನಾದರೂ ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ಆತನ ಸೇವೆಗಾಗಿ ಕರೆದಿದ್ದಾನ್ರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ. ನೀವು ಡ್ಯೂಟಿ ಮಾಡುವ ಜಾಗದಲ್ಲಿ ನಾವು ಬಂದು ಏನು ಮಾಡಲಿಕ್ಕಾಗೋದಿಲ್ಲ, ನೀವೇನಾದರೂ ಮಾಡ್ಬೋದು. ಹಲ್ಲೆಲೂಯಾ. ಒಂದು ಒಳ್ಳೆ ಸಾಕ್ಷಿಯಾಗಿ ಅಲ್ಲಿ ಜೀವಿಸಿ ಅವರಿಗೆ ಕ್ರಿಸ್ತನ ಪರಿಮಳವನ್ನು ಕೊಡ್ಬೋದು. ಹಲ್ಲೆಲೂಯಾ. ನೊಂದವ್ರನ್ನ ಸಂತೈಸ್ಬೋದು, ಬಲಪಡಿಸ್ಬೋದು, ಕುಗ್ಗಿ ಹೋದವ್ರನ್ನ ಬಲಪಡಿಸ್ಬೋದು, ಆದರಣೆ ಹೇಳ್ಬೋದು. ದೇವರ ಒಂದು ವಾಕ್ಯ ಹೇಳಿ ನೋಡಿ, ವಾಕ್ಯ ಹೀಗೆ ಹೇಳ್ತದೆ, ಧೈರ್ಯವಾಗಿರಿ ಅಂತ 1-2 ಮಾತು ಹೇಳ್ಬೋದು. ಏನಾದರೂ ಮಾಡಿ ಕರ್ತನಿಗಾಗಿ ಯೋಚನೆ ಮಾಡಿ. ಈ ಹೊತ್ತು ನಾನು ಕರ್ತನಿಗಾಗಿ ಏನಾದರೂ ಮಾಡಿದ್ದೀನಾ ಯೋಚನೆ ಮಾಡಿರಿ. ಹಲ್ಲೆಲೂಯಾ. ಈ ಯೆರೆಮೀಯನನ್ನು ಕರೆದದ್ದೇ, ಆರಿಸಿಕೊಂಡಿದ್ದೆ, ಪ್ರತ್ಯೇಕಿಸಿದ್ದೆ ಕರ್ತನಿಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ. ಯೋಜನೆಗಳನ್ನೆಲ್ಲ ಕೆಳಗಿನ ವಚನದಲ್ಲಿ ನೀವು ಓದ್ತೀರಿ. ಅದೇ ಅಧ್ಯಾಯದಲ್ಲಿ ದೇವರು ಯೋಜನೆ ಇಲ್ಲದೆ ಯಾರನ್ನೂ ಕರೆದಿಲ್ಲ.
ಸುಮ್ಮನೆ ಬನ್ನಿ ಊಟ ಮಾಡ್ಕೊಂಡಿರಿ, ಆಶೀರ್ವಾದವಾಗಿರಿ, ಸಂತೋಷವಾಗಿರಿ ಅಷ್ಟಕ್ಕೆ ಕರೆದಿಲ್ಲ. ನಮ್ಮೊಬ್ಬೊಬ್ಬರ ವಿಷಯದಲ್ಲಿ ಯೋಜನೆ ಹೊಂದಿದ್ದಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಮಗೆ 108 ಕೆಲಸ ಕಾರ್ಯಗಳಿದ್ದರೂ ದೆರ್ ಈಸ್ ಎ ಪರ್ಪಸ್ ಫಾರ್ ಗಾಡ್ ಟು ಪ್ರೊವೈಡ್ ದ್ಯಾಟ್. ಅದನ್ನು ನಮಗೆ ಒದಗಿಸಿದ್ದಕ್ಕೆ ದೇವರಿಗೇ ಆದ ಒಂದು ಉದ್ದೇಶ ಇದೆ. ಐಡೆಂಟಿಫೈ ದ್ಯಾಟ್. ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ನೆರವೇರಿಸಲಿಕ್ಕೆ ನೀವು ಜಾಗೃತಿ ಉಳ್ಳವರಾಗಿರಿ. ನೀವು ಯಾರೇ ಆಗಿದ್ದರೂ ಸಹ ರಕ್ಷಣೆ ಹೊಂದಿದ ಮೇಲೆ ಗಾಡ್ ಹ್ಯಾಸ್ ಗಾಟ್ ಎ ಪರ್ಪಸ್ ಫಾರ್ ಯು. ಆತನಿಗಾಗಿ ಏನಾದರೊಂದು ನೀವು ಮಾಡಬೇಕು. ಹೇಗೆ ಮಾಡ್ತೀರೋ, ಅದು ಎಲ್ಲಿ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಅದು ದೇವರು ನಿಮಗೆ ತಿಳಿಸ್ತಾನೆ. ಅದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಎಲ್ಲರೂ ಒಂದೇ ರೀತಿ ಪೀಠದಲ್ಲಿ ಹತ್ತಿ ಪ್ರಸಂಗ ಮಾಡಬೇಕಾಗಿಲ್ಲ. ಈ ಥರ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲೆಲ್ಲ ಬರಬೇಕಂತೇನಿಲ್ಲ. ನಿಮ್ಮ ನಿಟ್ಟಿಗೆ ಏನು ಮಾಡಿದ್ದಾನೆ ಅಂತ ಹೇಳಿ ದೇವರ ಹತ್ರ ಕೇಳಿ, ನಾನು ಏನು ಮಾಡಬೇಕಪ್ಪ ಕರ್ತನೇ, ನಾನು ಏನು ಮಾಡಬೇಕು ಅಂತ ಕೇಳಿ. ಕರ್ತನ ನಿಶ್ಚಯವಾಗಿ ನಿಮಗೆ ಮಾರ್ಗದರ್ಶನ ಕೊಡ್ತಾನೆ. ಆದರೆ ಒಂದು ಮಾತ್ರ ಸತ್ಯ, ನೀವು ಕರ್ತನಿಗಾಗಿ ನಿರ್ವಹಿಸಬೇಕಾದ ಜವಾಬ್ದಾರಿಕೆ ಇದೆ. ಕರ್ತನಿಗಾಗಿ ನಿರ್ವಹಿಸಬೇಕಾದ ಜವಾಬ್ದಾರಿಕೆ ಉಂಟು. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮನ್ನು ಆತನು ಮೀಸಲಾಗಿಟ್ಟಿದ್ದಾನೆ. ಐಡೆಂಟಿಫೈ ಮಾಡಿರಿ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವಪ್ಪ. ನಮ್ಮನ್ನು ರಕ್ಷಿಸಿದರ ಉದ್ದೇಶ, ಈ ಆತ್ಮಿಕ ಜೀವಿತಕ್ಕೆ ತಂದದರ ಉದ್ದೇಶ ಕರ್ತನೆ ನಿಂದೇನಿದೆ? ಯಾವುದಕ್ಕಾಗಿ, ಯಾವ ಕಾರ್ಯವನ್ನು ನಿರ್ವಹಿಸಲಿಕ್ಕಾಗಿ ನಮ್ಮನ್ನು ಕರ್ತನೆ ರಕ್ಷಿಸಿದ್ದೀಯಪ್ಪ, ಈ ಆತ್ಮಿಕ ಜೀವಿತಕ್ಕೆ ತಂದಿದ್ದಿ. ಯೆರೆಮೀಯನಿಗಂತೂ ಹೇಳಿಬಿಟ್ಟಪ್ಪ, ನಮಗೂ ಹೇಳಪ್ಪ, ಕೇಳಿ ನನಗೂ ಹೇಳಪ್ಪ. ಅಪ್ಪ ಒಬ್ಬೊಬ್ರಿಗೂ ತಿಳಿಯಪಡಿಸು ಸ್ವಾಮಿ. ಯೆರೆಮೀಯನಿಗೆ ಹೇಳಿದೆಯಲ್ಲ ಸ್ವಾಮಿ, ಜೆರೆಮೀಯನಿಗೆ ನೀನು ಹೇಳಿದೆಯಲ್ಲಪ್ಪ. ಕರ್ತನೇ, ಇವತ್ತು ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಹೇಳು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅವ್ರು ಇನ್ನೊಬ್ಬರು ಮಾಡಿದ ಹಾಗೆ ಮಾಡಬೇಕಾಗಿಲ್ಲ. ಒಬ್ಬೊಬ್ಬರಿಗೂ ಏನೇನು ಉದ್ದೇಶ ಯೋಜನೆ ಇಟ್ಟಿದೆಯೋ ಅದನ್ನು ಹೇಳು ಸ್ವಾಮಿ. ಅದನ್ನು ಪ್ರಕಟಿಸಪ್ಪ. ಗ್ರಹಿಸ್ಕೊಳ್ಳಿಕ್ಕೆ ಗ್ರಹಿಕೆ ಕೊಡಪ್ಪ. ನನ್ನ ಜೀವಮಾನ ಕಾಲದಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳಿ ಗುರುತಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಅದನ್ನು ಮಾಡಿ ಮುಗಿಸ್ಲಿಕ್ಕೆ ಕೃಪೆ ಕೊಡಪ್ಪ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಈ ಭಾಗ್ಯ ಸಿಗಲಿ. ಅದು ಮಾತ್ರ ಅಲ್ಲ ಕರ್ತನೇ, ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ರಾಜ್ಯದಾದ್ಯಂತ ಯಾರ್ಯಾರನ್ನು ನೀನು ನಿನಗೆ ಮೀಸಲಾಗಿ ಆಯ್ಕೆ ಮಾಡ್ಕೊಂಡಿದೆಯೋ ಅವರೆಲ್ಲರೂ ಸಹ ಆ ಉದ್ದೇಶ ಯೋಜನೆಯನ್ನು ಗುರುತಿಸಲಿಕ್ಕೆ, ನಿನಗಾಗಿ ತನ್ನ ಜೀವಮಾನ ಕಾಲದಲ್ಲಿ ಏನಾದರೂ ಮಾಡಲಿಕ್ಕೆ ಅವರೆಲ್ಲರಿಗೂ ಕೃಪೆ ಕೊಡು ಸ್ವಾಮಿ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಚನವನ್ನು ಓದ್ರಿ. 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನ. ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ, ಚೆನ್ನಾಗಿ ಗಮನಿಸಿ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಿಶ್ಚಯ ಆದ ಕನ್ನಿಕೆ ನಾವು. ಹಲ್ಲೆಲೂಯಾ. ವಿ ಆರ್ ರಿಸರ್ವ್ಡ್ ಫಾರ್ ಕ್ರೈಸ್ಟ್. ಕ್ರಿಸ್ತನು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಆತನಿಗಾಗಿ ಮೀಸಲಾದವರು ನಾವು. ಆತನ ಬರೋಣಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಂಡು ಆತನಿಗೆ ತಕ್ಕ ಯೋಗ್ಯತೆಯಲ್ಲಿ ನಾವು ನಮ್ಮನ್ನು ಕಾಣಿಸಿಕೊಳ್ಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಮೀಸಲಾದವರು. ಏನಕ್ಕೆ ಮೀಸಲಾದವರು? ಕರ್ತನ ಬರೋಣದಲ್ಲಿ ಎತ್ತಲ್ಪಡಲಿಕ್ಕೆ ನಾವು ಮೀಸಲಾದವರು. ಹಲ್ಲೆಲೂಯಾ. ಆ ಒಂದು ಅರ್ಹತೆಯಲ್ಲಿ ಇವತ್ತು ದೇವ ಜನರೆಲ್ಲರೂ ಕಾಪಾಡಿಕೊಳ್ಬೇಕು. ಹಲ್ಲೆಲೂಯಾ. ದೇವ ಜನರೆಲ್ಲರೂ ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಹೆಂಗೆ ಕಾಪಾಡಿಕೊಳ್ಬೇಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಆತನ ಬರೋಣದಲ್ಲಿ ನಮ್ಮ ಆತ್ಮ, ಪ್ರಾಣ, ಶರೀರ 3 ಕೂಡ ದೋಷವಿಲ್ಲದೆ ಕಾಣಿಸಲ್ಪಡಬೇಕಂತೆ. ಆತನಿಗೆ ಮೀಸಲು. ಹಲ್ಲೆಲೂಯಾ. 3 ಕೂಡ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಹಲ್ಲೆಲೂಯಾ. ಆತನು ಪ್ರತ್ಯಕ್ಷನಾಗುವಾಗ ನಮ್ಮ ಆತ್ಮ, ಪ್ರಾಣ, ಶರೀರ 3 ಸಹ ಆತನಿಗೆ ಸಿಗಬೇಕು. ಆ ಥರ ರಿಸರ್ವ್ ಮಾಡಬೇಕು.
ಅದಕ್ಕಾಗಿ ದೇವರು ನಮ್ಮನ್ನು ಮೀಸಲಾಗಿಟ್ಟಿದ್ದಾನೆ. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ, 1ನೇ ವಚನ 2ನೇ ವಚನ ನೋಡಿ, ನಿಮ್ಮ ದೇಹದಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ, 1ನೇ ವಚನ, ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಆ ಮೀಸಲಾದ ಯಜ್ಞ ನಮ್ಮ ದೇಹ ಮೀಸಲಾದ ಯಜ್ಞ, ಆತ್ಮ ಪ್ರಾಣ ಮೀಸಲಾದದ್ದು. ಆತನ ಬರೋಣಕ್ಕೆ 3 ಕೂಡ ಕಾಪಾಡಲ್ಪಡಬೇಕು ದೇವರಿಗಾಗಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲ ನಿನಗಾಗಿ, ನಿಂದಿವ್ಯ ಸೇವೆಗಾಗಿ. ಹಾಲೆಲೂಯ. ಈ ದೇಹ ನಿನಗಾಗಿ, ಈ ಜೀವ ನಿನಗಾಗಿ, ನಾನಿರುವುದೇ ನಿನಗಾಗಿ, ಯೇಸು ನಿನ್ನ ಸೇವೆಗಾಗಿ. ಎಲ್ಲ ನಿನಗಾಗಿ, ಯೇಸು ನಿನ್ನ ಸೇವೆಗಾಗಿ. ನನ್ನ ಕೈಗಳು ನಿನಗಾಗಿ. ನಮ್ಮ ದೇಹ, ನಮ್ಮ ಅಂಗಾಂಗಗಳು ಎಲ್ಲವೂ ಸಹ ಆತನಿಗಾಗಿ. ಒಂದು ಡೆಡಿಕೇಟೆಡ್ ಲೈಫ್ನ ದೇವ್ರು ನಮ್ಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಇಟ್ ಈಸ್ ರಿಸರ್ವ್ಡ್, ಮೈ ಬಾಡಿ ಈಸ್ ರಿಸರ್ವ್ಡ್ ಫಾರ್ ಜೀಸಸ್. ಹಾಲೆಲೂಯ. ಮೈ ಸ್ಪಿರಿಟ್ ಈಸ್ ರಿಸರ್ವ್ಡ್ ಫಾರ್ ಜೀಸಸ್. ಮೈ ಮೈಂಡ್ ಈಸ್ ರಿಸರ್ವ್ಡ್ ಫಾರ್ ಜೀಸಸ್. ಆತನ ಬರೋಣಕ್ಕಾಗಿ ಕಾದಿರಿಸಲ್ಪಟ್ಟದ್ದು. ಅದರಿಂದ ಇದನ್ನು ಸೇಫಾಗಿ ನಾವು ಕಾಪಾಡಬೇಕು. ನಮ್ಮ ಮನಸ್ಸನ್ನು ಕಾಪಾಡಬೇಕು, ನಮ್ಮ ಆತ್ಮವನ್ನು ಕಾಪಾಡಬೇಕು, ನಮ್ಮ ದೇಹವನ್ನು ಕಾಪಾಡಬೇಕು. ಇಟ್ ಈಸ್ ರಿಸರ್ವ್ಡ್ ಫಾರ್ ಜೀಸಸ್. ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಸ್ಟ್ರಾಂಗ್ ರೂಮಲ್ಲಿ ಸೇಫ್ ಮಾಡಬೇಕು. ಅಲ್ಲೇಲೂಯ. ದೇವರು ನಮಗೆ ಕೃಪೆ ಕೊಡಲಿ ಅಂತ ಕೇಳುವ. ಒಂದು ನಿಮಿಷ ಕರ್ತನ ಹತ್ರ ನಾವು ಕೇಳುವ, ನನಗೆ ಕೊಡಪ್ಪ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವವರು ಕೊಡಪ್ಪ. ಮತ್ತು ಕರ್ತನ ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೆ ಕರ್ತನ ಬರೋಣಕ್ಕೆ ಆತ್ಮ ಪ್ರಾಣ ಶರೀರವನ್ನು ರಿಸರ್ವ್ ಆಗಿಡಲಿಕ್ಕೆ ಕೃಪೆ ಕೊಡಪ್ಪ ಅಂತ ಕೇಳುವ. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ಅಪ್ಪ, ನಾವು ಮೀಸಲಾದ ಜನ. ಆತ್ಮ ಪ್ರಾಣ ಶರೀರ 3 ಕೂಡ ನಿನ್ನ ಬರೋಣಕ್ಕೆ ಮೀಸಲು. ಹಾಲೆಲೂಯ. 3 ಕೂಡ ಕಾಪಾಡಲ್ಪಡಬೇಕು ಅಂತ ನಿನ್ನ ವಾಕ್ಯ ಹೇಳ್ತದೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1 ಥೆಸಲೋನಿಕ 5:23 ಆ ರೀತಿಯಾಗಿ ಹೇಳ್ತದೆ. ಆತ್ಮ ಪ್ರಾಣ ಶರೀರ 3 ಸಹ ರಿಸರ್ವ್ಡ್ ಆಗಿ ಕಾಪಾಡಲ್ಪಡಬೇಕು. ಹಾಲೆಲೂಯ. ಹೌದು ಕರ್ತನೇ, ನಾವು ಕರ್ತನೇ ನಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ನಿನಗಾಗಿ ರಿಸರ್ವ್ಡ್ ಆಗಿರಲಿಕ್ಕೆ, ನಿನಗಾಗಿ ಮೀಸಲಾಗಿರಲಿಕ್ಕೆ, ಪರಿಶುದ್ಧವಾಗಿ ಕಾಪಾಡಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಕರ್ತನೇ. ಜಾಗ್ರತೆಯಿಂದ ನಮ್ಮ ಮನಸ್ಸನ್ನು ಕಾಯಲಿಕ್ಕೆ, ನಮ್ಮ ಆತ್ಮವನ್ನು ಕಾಯಲಿಕ್ಕೆ, ನಮ್ಮ ದೇಹವನ್ನು ಕಾಯಲಿಕ್ಕೆ ನೀನು ಕೃಪೆ ಕೊಡಪ್ಪ. ನನಗೆ ಕೊಡಪ್ಪ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವವರಿಗೆ ಕೊಡಪ್ಪ, ನಮ್ಮ ರಾಜ್ಯದಾದ್ಯಂತ ಇರುವ ಎಲ್ಲ ದೇವ ಜನರಿಗೆ ಕೊಡಪ್ಪ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೆ ಭಾಗ್ಯ ಕೊಡು ಸ್ವಾಮಿ. ಆತ್ಮ ಪ್ರಾಣ ಶರೀರವನ್ನು ನಿನ್ನ ಬರೋಣಕ್ಕೆ ಮೀಸಲಾಗಿಡ್ಲಿಕ್ಕೆ ಕರ್ತನು ಕೃಪೆ ಕೊಡು ಸ್ವಾಮಿ. ಅಡ್ಡಿಪಡಿಸುವ ಸೈತಾನ ಯೋಜನೆಗಳು, ತಂತ್ರಗಳು, ಎಲ್ಲ ಮಾನಸಿಕ ಇಚ್ಛೆಗಳು, ಲೋಕದ ಕಾರ್ಯಗಳು ಎಲ್ಲವೂ ಸಹ ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ನಿನ್ನ ವಿಶೇಷ ಕೃಪೆಯನ್ನು ಅನುಗ್ರಹಿಸು. ಥ್ಯಾಂಕ್ ಯು. ಮೀಸಲಾಗಿ ಜೀವಿಸಲಿಕ್ಕೆ, ನಿನಗೆ ರಿಸರ್ವ್ಡ್ ಆಗಿ ನಮ್ಮನ್ನು ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್. ತಂದೆಯೇ, ಈ ದಿನ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ತೇವೆ. ಕರ್ತನೆ, ಮೀಸಲಾಗಿ ಜೀವಿಸಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಇವತ್ತು ನಾವು ಧ್ಯಾನ ಮಾಡಿದ ಅಂಶಗಳನ್ನು ಕರ್ತನೆ ನಿನ್ನ ಪಾದದಲ್ಲಿ ಇಡ್ತೇವೆ ಸ್ವಾಮಿ. ನಿನಗೆ ಮೆಚ್ಚುಗೆ ಆದಂತಹ ಪರಿಶುದ್ಧವು ನಿರ್ದೋಷವುಳ್ಳವರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನಗೆ ಸ್ತೋತ್ರ ಮಾಡುತ್ತಾ ಕರ್ತನೆ, ನಾವು ಸ್ತೋತ್ರ ಮಾಡುವುದಕ್ಕೆ ಮೀಸಲಾಗಿ ನಮ್ಮನ್ನು ಒಪ್ಪಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನಿನಗಾಗಿ ಏನಾದರೂ ಮಾಡಲಿಕ್ಕೆ ನಮ್ಮನ್ನು ರಿಸರ್ವ್ಡ್ ಆಗಿ ಒಪ್ಪಿಸ್ಕೊಳ್ಳಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಮತ್ತು ಕರ್ತನೆ, ನಿನ್ನ ಬರೋಣಕ್ಕೆ ಆತ್ಮ ದೇಹ ಶರೀರ 3ರಲ್ಲೂ ಸಿದ್ಧತೆಯೊಂದಿಗೆ ಕರ್ತನೆ ನಿನ್ನ ಬರೋಣವನ್ನು ಎದುರುಗೊಳ್ಳಲಿಕ್ಕೆ ನಮ್ಮನ್ನು ಮೀಸಲಾಗಿಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ತೇವೆ. ಆಶೀರ್ವದಿಸಿ ನಡೆಸು. ಈ ದಿನವಿಡೀ ಜಯದ ದಿನ, ಈ ದಿನ ಜಯದ ದಿನ, ಈ ದಿನ ಸಂತೋಷದ ದಿನ, ಈ ದಿನ ಸಮಾಧಾನದ ದಿನ, ಈ ದಿನ ನಿನ್ನ ಕೃಪೆಯ ದಿನ, ಈ ದಿನ ವಾಕ್ಯದ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ನಮ್ಮನ್ನು ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ.
ಆಮೇನ್ ಆಮೇನ್.